ಮೇಡಮ್ ಬನ್ನಿ ಬನ್ನಿ. ಏನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಲೇ ಇಲ್ಲ. ಇನ್ನೆಲ್ಲಿಗೆ? ಮನೆ ನೋಡಕ್ಕೆ. ಯಾರ ಮನೆ ನೋಡಕ್ಕೆ? ನೆನ್ನೆ ಹೋಗಿದ್ವಲ್ಲ, ಅದೇ ತರ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮನೆ ಹುಡ್ಕೋಣ. ನೆನ್ನೆ ಬಿಸಿಲು ಬಿರುಗಾಳಿನೂ ಲೆಕ್ಕಿಸ್ದೆ. ಎಷ್ಟು ಮನೆ ನೋಡಿದ್ವಿ, ಎಷ್ಟು ಹಾಸ್ಟೆಲ್ ನೋಡಿದ್ವಿ. ID ಪ್ರೂಫ್ ಇಲ್ಲದೆ ಒಂದ್ ಕಡೆನಾದ್ರೂ ಕರ್ಕೋತೀನಿ ಅಂತ ಹೇಳಿದ್ರಾ? ಈಗ್ಲೇ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡೋದು ಬೇಡ. ನಮಗ್ ಮನೆ ಇಷ್ಟ ಆದ್ಮೇಲೆ ನಿಮ್ ಅಣ್ಣಂಗೆ ಹೇಳಿದ್ರೆ ಆಯ್ತು. ಹೇಗಿದ್ರು ಇಲ್ಲಿ ಇರೋರೆಲ್ಲ ಅವ್ರಿಗೆ ಪರಿಚಯ ಇರ್ತಾರಲ್ವಾ. ಅಣ್ಣನು ಮನೆ ನೋಡ್ತೀನಿ, ಸಿಕ್ಕಿದ ಕೂಡ್ಲೆ ಹೇಳ್ತೀನಿ ಅಂತ ಹೇಳಿದಾನಲ್ಲ. ಹಾಗಂತ ನಾವು ಸುಮ್ನಿರಕ್ಕಾಗತ್ತಾ? ಮತ್ತೇನ್ ಮಾಡಕ್ಕಾಗತ್ತೆ? ಒಳ್ಳೆ ಮನೆ ಸಿಗೋರ್ಗು ಹುಡುಕ್ಬೇಕು ರೀ. ಇವಾಗ ಹೋಗಿ ಮನೆ ಹುಡ್ಕೋದು ಅಷ್ಟೊಂದು ಇಂಪಾರ್ಟೆಂಟಾ? ನಂಗೆ ಇಂಪಾರ್ಟೆಂಟೆ. ಮನೆ ಇಲ್ಲಾಂದ್ರೆ ನಾನು ಎಲ್ಲಿರ್ಬೇಕು? ಇವಾಗೇನ್ ಮರದ ಕೆಳಗ ಇದ್ದೀರಾ? ನೋಡಿ, ನಂಗೆ ಇಲ್ಲಿರಕ್ ಆಗಲ್ಲ. ನನಗೂ ಅಷ್ಟೇ. ಇವತ್ತು ನಾನು ನಿಮ್ ಜೊತೆ ಬರಕ್ ಆಗಲ್ಲ. ನನಗೆ ತುಂಬಾ ಕೆಲಸ ಇದೆ. ಮತ್ತ ಆಗ್ಲೇ ಹೇಳಿದ್ರೆ ಆಫೀಸಿಗೆ ರಜಾ ಹಾಕ್ಬಿಡ್ತೀನಿ, ಎಲ್ಲ ಕೆಲ್ಸನ ಫೋನಲ್ಲೇ ಮಾಡ್ಕೊಂತೀನಿ, ಬರ್ತೀನಿ ಅಂತ. ಅವನಿಗೆ ಗೊತ್ತಿತ್ತು ನೀವು ಬಟ್ಟೆ ಹಾಸ್ಬಿಟ್ಟು ಈ ರೇಂಜಿಗೆ ಇಳಿಸ್ತೀರ ಅಂತ. ಏನೇನು? ಅದು ಅದು ನಾನು ಯಾವುದೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ. ನಾನು ಆಫೀಸಿಗೆ ಹೋಗ್ಲೇಬೇಕು. ವರ್ಕ್ ಈಸ್ ವರ್ಶಿಪ್ ಯುನೋ. ಹಾಗಾಗಿ ಈ ಹೊಟ್ಟೆಗೆ ಬಟ್ಟೆಗೆ ಕೆಲಸ ಮಾಡಲೇಬೇಕು. ನೀವೇ ನೋಡ್ತಿದ್ದೀರಲ್ಲ, ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಎಲ್ರೂ ನೋಡ್ಕೊಬೇಕು. ಓ, ಅದೆಲ್ಲ ನೀವೇ ನೋಡ್ಕೋತೀರಾ? ಹಾ, ಮತ್ಯಾರು? ನಾನೇ ನೋಡ್ಕೊಳ್ಳೋದು. ಸರಿ ಸರಿ, ನಾನಿನ್ನು ಹೊರಡ್ತೀನಿ. ಇವತ್ತು ಮಯೂರಂಗೆ ಹಾಲಿಡೇ. ನಿಮ್ಗೇನಾದ್ರೂ ಹೆಲ್ಪ್ ಬೇಕಂದ್ರೆ ಅವನು ಹೆಲ್ಪ್ ಮಾಡ್ತಾನೆ. ಬರ್ಲಾ? ಬೈ. ಅಯ್ಯೋ, ತಗ್ಗಡಲ್ಲಿ ಹೋಗಿ ಹಿಗ್ಗ ಮಗ್ಗ ಒದ್ದಾಡ್ತಿದ್ದೀನಿ. ಇವ್ರು ನೋಡಿದ್ರೆ ಹಾಸ್ಟೆಲ್ಲು ರೂಮು ಮನೆ ಹುಡುಕ್ಬೇಕು ಅಂತ. ಇದೇ ಆಗೋಯ್ತು. ಹೌದು ಅಣ್ಣ, ಏನ ಕೆಲ್ಸಕ್ಕೆ ಹೋಗ್ತಿದ್ಯಾ? ಹಾ, ಅವಾಗ್ಲೇ ಅದಕ್ಕೆ ನಿನ್ ಜೊತೆ ಹೊರಗಡೆ ಹೋಗ್ಬೇಕು ಅಂತಿದ್ರು. ಅಂದ್ರು ನಾನ್ ಬರಕ್ಕಾಗಲ್ಲ ಅಂತ ಹೇಳ್ದೆ. ಏನಣ್ಣ ನೀನು? ಅಲ್ಲ ಅಣ್ಣ, ಕೆಲ್ಸಕ್ಕೆ ಇಷ್ಟು ದಿನ ರಜಾ ಹಾಕಿದ್ಯಾ, ಇವತ್ತೊಂದಿನ ಕೆಲ್ಸಕ್ಕೆ ರಜಾ ಹಾಕಿ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬೋದಿತ್ತ? ಮೈ ಬುಡ ಅಲ್ಲಾಡ್ತಿರೋ ಮರದ ತರ ಆಗಿದೆ ಕಣೋ ನನ್ನ ಪರಿಸ್ಥಿತಿ. ಮುಂದೇನು ಅಂತ ಗೊತ್ತಿಲ್ಲ. ಸಾವಿರ ಸಮಸ್ಯೆಗಳ ಮಧ್ಯೆ ಸಿಗಾಕೊಂಡು ಏನಾಯ್ತಣ್ಣ ಅಂತದ್ದು? ಏನಿಲ್ಲ ಬಿಡು. ಅವ್ರೇನಾದ್ರು ಕೇಳಿದ್ರೆ ಹೆಲ್ಪ್ ಮಾಡೋ. ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಜೊತೆ ನಿನ್ಗೆ ಮಾತು? ನಿನ್ನೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ, ಅಲ್ಲಿ ನಿಮ್ಗೇನು ತೊಂದರೆ ಆಗ್ಲಿಲ್ವಾ? ಎಲ್ಲ ಸಾಲ್ವ್ ಆಯ್ತಾ? ಮುಂದೆ ಏನು ಸಮಸ್ಯೆ ಆಗಲ್ಲ ತಾನೆ? ಅದೆಲ್ಲ ನಿನ್ಗ್ಯಾಕೆ? ಅದನ್ನ ಕಟ್ಕೊಂಡು ನೀನೇನ್ ಮಾಡ್ತೀಯ? ನಿನ್ ಬಗ್ಗೆ ಕಾಳಜಿ ಇರೋದಕ್ಕೆ ತಾನೇ ಅವ್ರು ಕೇಳ್ತಾ ಇರೋದು. ನೀಟಾಗಿ ಉತ್ತರ ಕೊಡೋದಕ್ಕೆ ಏನ್ ರೋಗ ನಿಂಗೆ? ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸ್ಟೇಷನ್ಗೆ ಬಂದು ವಿಚಾರಿಸ್ಬೇಕಿತ್ತು. ಅಂಡು ಸುಟ್ಕೊಂಡ್ಮೇಲೆ ಮುಲಾಮ್ ಕೊಟ್ರೆ ಏನ್ ಪ್ರಯೋಜನ? ಯೋ, ನಿನ್ ಬಗ್ಗೆ ನಮಗ್ ನಯಾ ಪೈಸಾ ಕಾಳಜಿ ಇಲ್ಲ ಅಂತ ನಾನು ಒಪ್ಕೋತೀನಿ. ಪಾಪ ಅದ್ಗೆ ನಿನ್ನೆಯಿಂದ ನಿನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಗೊತ್ತಾ? ನಮ್ಗಿನ ಜಾಸ್ತಿ ಅವರೇ ನಿನ್ ಬಗ್ಗೆ ಟೆನ್ಷನ್ ಆಗಿದ್ರು. ಹೌದೇನಮ್ಮ? ಇಂಥ ಆಶ್ಚರ್ಯಗಳೆಲ್ಲ ನಮ್ಮನೇಲಿ ನಡೆಯೋಲ್ಲ. ಅಲ್ಲ, ಅದು ಪೊಲೀಸು ನಿಮ್ನ ಕರ್ಕೊಂಡು ಹೋಗ್ಬಿಟ್ರಲ್ಲ, ನಂಗೆ ತುಂಬಾ ಗಾಬರಿ ಆಗೋಗಿತ್ತು. ಈ ತರ ನಾನು ಮುಂಚೆ ಯಾವತ್ತೂ ನೋಡೇ ಇಲ್ಲ. ಈ ನಟರಾಜನ ದಸೆಯಿಂದ ನಿನಗೊಂದು ಭಾಗ್ಯ ಸಿಕ್ತು ಬಿಡು. ಇರ್ಲಿ ಇರ್ಲಿ, ಥ್ಯಾಂಕ್ಸ್. ಈ ಮನೆಯಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋರು ಒಬ್ರಾದ್ರೂ ಇದಾರಲ್ಲ,
ಒಂದ್ಸಲ 2 ಸಲ ಆದ್ರೆ ಓಕೆ, ತಿಂಗ್ಳಿಗೆ 4-5 ಸಲ ಅಂದ್ರೆ ಯಾರು ಯೋಚನೆ ಮಾಡ್ತಾರೆ? ಹ್ಞೂ, ನನಗೋಸ್ಕರ ನೋಡು, ನಾನು ಅವನ ತಲೆ ಹೊಡೆದು ಸ್ಟೇಷನ್ಗೆ ಹೋಗಿ ಬಂದಿರೋದು. ಹದ್ದು ಹಾವಿನಿಂದ ತನ್ನ ಮರಿಗಳನ್ನ ಉಳಿಸ್ಕೊಂಡ್ರೆ ಮರಿಗಳು ಹದ್ದಿಗೆ ಒದರದ್ವಂತೆ. ಈ ಮನೆಯಲ್ಲಿ ನಾನು ಏನು ಮಾಡಿದ್ರು ತಪ್ಪೆ. ನಾನು ಆಗಲ್ಲ ಹೇಳಿದ್ದು, ಅದ್ಗೆ ನಿನ್ನ ಹತ್ರ ಚೆನ್ನಾಗೇ ಮಾತಾಡಿದ್ರು ತಾನೆ. ಆದ್ರೆ ನೀನು ಓಹೋ, ಸಾಕು ಮಕ್ಕಳು ಒಳ್ಳೇದಕ್ಕೆ ನಾನ್ ಮಾಡ್ತಿರೋ ಹೋರಾಟ ಯಾರ ಕಣ್ಣಿಗೂ ಕಾಣಿಸಲ್ಲ. ಅವರಿಗೆ ನಾನು ಕೂಗಾಡೋದು ಮಾತ್ರ ಕೇಳಿಸುತ್ತೆ. ಸರ್ಗ ಅವ್ರೇನೋ ಸಾಕ್ ಮಕ್ಳು ಅಂತ ಹೇಳ್ದಂಗಿತ್ತು. ನೀವು ಬೇಜಾರಾಗ್ಬಿಡಿ, ಅದಕ್ಕೆ ಆ ಮನುಷ್ಯ ಆಗೇನೆ. ಅದಕ್ಕೆ ಅವ್ರ ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ. ನಂಗೇನ್ ಬೇಜಾರಿಲ್ಲ. ಛೇ, ಯಾವಾಗ ನೋಡಿದ್ರು ಇಡ್ಲಿ ದೋಸೆ. ನಿಮ್ಮ ಅಣ್ಣಗೆ ಬೇರೆ ಏನು ಮಾಡಕ್ ಬರಲ್ವೇನೋ? ತಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ದೇವ್ರು? ಅಟ್ಲೀಸ್ಟ್ ಬಿರಿಯಾನಿನೋ ತಂದೂರಿನೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾ, ಎಲ್ಲ ತಂದಾಕು. ದಿನ ನಿಂಗ ಅಣ್ಣ ತಂದೂರಿಯೇ ಮಾಡಾಕ್ತಾನೆ. ಎಲ್ಲೂ ಹೋದ್ರು ನೆಮ್ಮದಿ ಇಲ್ಲ, ನನ್ನ ಕರ್ಮ. ನೋಡಿದ್ರೆ ಅದಕ್ಕೆ ಕೇರ್ ಮಾಡಿದಷ್ಟು ಜೋರ್ ಮಾಡ್ತಾನೆ ಅವಯ್ಯ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಉಪೇಂದ್ರ ಅವ್ರ ಸಿನಿಮಾನ ಮ್ಯೂಟಲ್ ನೋಡ್ದಂಗೆ ಈ ವಯ್ಯನ್ ಜೀವನ ಒಂದೊಂದ್ಸಲ ಒಂದೊಂದ್ ತರ ಅರ್ಥ ಆಗ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವು ಡೀಲ್ ಮಾಡ್ದಂಗೆ ನೀವು ಮಾತಾಡಿ ಸಾಕು. ಏನು ಆಗಿಲ್ಲ ಬ್ರೋ. ಅದು ನಾನ್ ಹೇಳ್ಬೇಕು, ನೀನಲ್ಲ. ಅಂಗೈಲಿ ದೀಪ ಹಿಡ್ಕೊಂಡಂಗೆ ನಿನ್ ಕಾರ್ನ ಜೋಪಾನವಾಗಿ ತಗೊಂಡ್ಬಂದಿದೀನಿ ಬ್ರೋ. ಬೆಂಕಿ ಬಿತ್ತು ನಿಮ್ ಬ್ರೋಗೆ. ಕಾರ್ನ 2 ದಿನದಲ್ಲಿ ಮುಟ್ಟಿಸ್ತೀನಿ ಅಂತ ಹೇಳಿ ಕಾಲು ಮೆಸೇಜ್ ನ ಬ್ಲಾಕ್ ಮಾಡಿಟ್ಟಿದ್ಯಾ. ನಮ್ಮಪ್ಪ ನನ್ನನ್ ಗುಮ್ತಾ ಇದಾರೆ. ಅದು ಮನೇಲಿ ನೆಟ್ವರ್ಕ್ ಸರಿ ಇರ್ಲಿಲ್ಲ. ನನ್ನ ಹತ್ರ ಡಿಂಗ್ರಿ ಬೆಲ್ಲ ಆಟ ಇಟ್ಕೋಬೇಡಲ್ಲೋ. ಆಯ್ತು ಮಗ, ಅದ್ ಏನಾಯ್ತು ಅಂದ್ರೆ ಎತ್ತೋ ಕೈ. ಸಿಟಿ ಟ್ರಾಫಿಕ್ ಅಲ್ಲೇ ನನ್ ವೆಹಿಕಲ್ ಓಡ್ಸಕ್ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಮಗನೆ, ನನ್ ಜೀಪ್ ನ ಅಲ್ಲಿ ಇಲ್ಲಿ ಚೇಸಿಂಗ್ ಫೈಟಿಂಗ್ ಎಲ್ಲ ಮಾಡಿದ್ಯಾ ನೀನು. ಇಲ್ಲ ಕಣೋ, ಅದು ಬೇರೆ ಗಾಡಿ. ನಿನ್ ಗಾಡಿಲಿ ಜಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಮನೆಗ್ ಬಂದಿದ್ದಷ್ಟೇ. ಲವ್, ಏನೋ ನೀನು ಫ್ರೆಂಡ್ ಆಗಿ ಇಷ್ಟೇ ಏನೋ. ನನ್ ಮದ್ವೆ ಹೇಗೆಲ್ಲ ಆಯ್ತು ಅಂತ ನಿನ್ ಗೊತ್ತು ತಾನೆ. ನಿನ್ ಕಾರ್ ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ಬಿಡೋದ್ ಮಗ. ಆಯ್ತು ಬಿಡಪ್ಪ, ಏನೀಗ ನನ್ ಹುಟ್ಟ ಮಗಗೆ ನಿನ್ನ ಹೆಸರು ಇಡ್ತೀನಿ ಬಿಡು. ಮುಚ್ಚಪ್ಪ ಸಾಕು ನೀನು. ಮೊದ್ಲು ನನ್ ಕೀ ಕೊಡು. ಲವ್ ಮಗ, ನೀನ್ ಹೆಂಗ್ ಮಾತಾಡ್ತಿದ್ಯಾ ಅಂದ್ರೆ ನನ್ಗೇನೋ ಗಾಡಿನೇ ಓಡ್ಸಕ್ ಬರಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನ್ ಬಾಡಿಗೆ ಓಡ್ಸೋ ಕಾರ್ನೆ ಎಷ್ಟು ನೀಟಾಗಿ ಓಡಿಸ್ತೀನಿ ಗೊತ್ತಾ. ಅಂತದ್ರಲ್ಲಿ ನೀನ್ ಸ್ವಂತ ಗಾಡಿನ ನಾನು ಕೆಡ್ದಾಗ ಓಡಿಸ್ತೀನ. ಗಂಡ್ ರೆಪ್ಪೆ ತರ ಕಾಪಾಡ್ಕೊಂಡ್ ಬಂದಿದ್ದೀನ. ಈ ತರ ಡೈನಾಮಿಕ್ ಡೈಲಾಗ್ ಹೇಳೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಮೊದ್ಲು ನನ್ ಕೀ ಕೊಡು. ಏನೋ ಮಗ, ನಿನ್ಗೆ ಫ್ರೆಂಡ್ಶಿಪ್ ಗಿಂತ ಕಾರೇ ಮುಖ್ಯ ಆಗೋಯ್ತೇನೋ? ಹೌದಾ, ನನ್ ಕಾರ್ ನನಗ್ ಮುಖ್ಯ. ನಮ್ಮಪ್ಪ ದಿನ ಹಾಕೊಂಡ್ ರುಬ್ತಾ ಇದ್ದಾನೆ. ಕೊಡೋಕಿನ. ಹೇಳಿ. ಅಯ್ಯೋ, ನಂಗೆ ರೆಸ್ಪೆಕ್ಟ್ ಎಲ್ಲ ಕೊಟ್ಟು ಮಾತಾಡ್ಬೇಡಿ. ನಾರ್ಮಲ್ ಆಗಿ ಹೋಗು ಬಾ ಅಂತ ಮಾತಾಡಿ ಸಾಕು. ಸರಿ, ಏನ್ ಹೇಳಿ. ಇದು ಓಕೆ. ಅದು ಊಟಕ್ಕೆ ಕರೆಯೋಣ ಅಂತ ಬಂದೆ, ಹೊಟ್ಟೆ ಹಸುವಾಗ್ತಿತ್ತು. ಬೇರೆ ಯಾರು ಊಟಕ್ಕೆ ಬರಲ್ವಾ? ನಾವಿಬ್ರೇನಾ? ಸದ್ಯಕ್ ನಾವಿಬ್ರೆ. ಮುತ್ತಣ್ಣ ಬೆಳಗಿನ ಬಾಕ್ಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾನೆ. ಇನ್ನು ಹರಿಯಾಣ ಮಧ್ಯಾಹ್ನ ಊಟಕ್ಕೆ ಬರೋದ್ ನಾನು ನೋಡೇ ಇಲ್ಲ. ನಿಮ್ಮಪ್ಪ? ಅವ್ರ ಬಗ್ಗೆ ಯಾಕೆ ಹೇಳ್ತೀರ? ಮನೇಲಿ ಮುದ್ದೆ, ಮಾರಿಗುಡಿಲ್ ನಿದ್ದೆ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಬಂದ್ರೆ ಕಂಟಿ ಹಣ ಬರ್ಬೋದು. ನಮ್ಮ ಮನೆ ಗಡಿಯಾರ ಟೈಮ್ ಮಿಸ್ ಮಾಡಿದ್ರು ಕಂಟಿ ಹಣ ಮಾತ್ರ ಊಟ ಮಿಸ್ ಮಾಡಲ್ಲ. ಕರೆಕ್ಟಾಗಿ ಊಟ ಟೈಮಿಗೆ ಬಂದ್ಬಿಡ್ತಾನೆ. ಕಂಟಿ ಹಣನೇ ಬಂದ ಅನ್ಸುತ್ತೆ.
ಏನು ಮೈ ಕಾಲೇಜ್ ರಜಾ ಅಂತ ಫೋನಲ್ಲೇ ಕಾಲ ಕಳಿತಿದ್ಯಾ? ಅಯ್ಯೋ ಇಲ್ಲ ಅಣ್ಣ, ಅದ್ಗೆ ಜೊತೆಗೆ ನಿನ್ ಬಗ್ಗೆನೇ ಮಾತಾಡ್ತಿದ್ದೆ. ಸರಿ ಮೈ, ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬಂದ್ಬಿಡ್ತೇನೆ ಆಯ್ತಾ? ಅಯ್ಯೋ ಅಣ್ಣ ಇರಣ್ಣ, ಅಣ್ಣ 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 ಬಾರಣ್ಣ ಇಲ್ಲಿ, ಬಾರಣ್ಣ ಊಟ ಮಾಡ್ಕೊಂಡು ಹೋಗು. ಬೇಡ ಮೈ, ಅಯ್ಯೋ ಕೆಲಸ. ಅಯ್ಯೋ ಕೆಲ್ಸ ಆಮೇಲೆ ಮಾಡುವಂತೆ ಬಾ. ಬೇಡ ಮೈ, ನಾನು ಊಟ ಆಚೆ ಮಾಡ್ಕೋತೀನಿ. ಅಣ್ಣ ನಿನ್ಗೋಸ್ಕರ ಅನ್ನ ಮುದ್ದೆ ಇಕ್ಕಿದ್ ಬೆಳೆ ಸರ್ ಎಲ್ಲ ಮಾಡಿದ್ದಾನೆ, ಬಾರಣ್ಣ. ನಾನು ಆಚೆ ಮಾಡ್ಕೋತೀನಿ, ಬಿಡ್ಬೇಡ. ಅಯ್ಯೋ ಇರ್ಲಿ ಬಾರಣ್ಣ. ಅಣ್ಣ 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 ಐ ಕಂಟಿನ ಐ ಐ ಅಣ್ಣ ಐ ಓಯ್ ಅಣ್ಣ ಹುಷಾರು. ಯಾಕೆ ಹಂಗ ಓಡೋದ್ರು? ನಿಮ್ಮನ್ನ ನೋಡುದ್ನಲ್ಲ ಅದಕ್ಕೆ. ಅಯ್ಯಯ್ಯೋ, ನಾನಷ್ಟು ಭಯಂಕರವಾಗಿ ಕಾಣಿಸ್ತಿದ್ದೀನಿ ನೋಡಕ್ಕೆ. ಅಯ್ಯೋ ಆಗಲ್ಲ ಅದ್ಗೆ, ಅದು ಅವ್ನ್ ಬೆಳಗ್ಗೆ ನಡೆದಿದ್ನ ನೆನ್ಸ್ಕೊಂಡು ಓಡೋಗ್ತಿದ್ದಾನೆ. ಅದಕ್ಕೆ ಹಿಂಗ್ ಊಟ ಬಿಟ್ಟು ಓಡೋಗ್ಬೇಕಾ? ಅವನೊಂದ್ ಸ್ವಲ್ಪ ಹಾಗೇನೆ, ಏನಾದ್ರೂ ತಪ್ಪು ಮಾಡಿದಾಗ ಅದನ್ನ ತಿದ್ಕೊಳ್ಳೋರ್ಗು ಸ್ವಲ್ಪ ಮುಜುಗರ. ಒಳ್ಳೇದೆ, ನೋಡೋಣ ಎಷ್ಟ್ ದಿವಸ ಹಿಂಗೆ ಓಡೋಗ್ತಾರೆ ಅಂತ. ಅಯ್ಯೋ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾರ್ಮಲ್ ಆಗ್ಬಿಡ್ತಾನೆ. ಓ, ಹಾಗಾದ್ರೆ ಮತ್ತೆ ಬೈತಾರೆ ಅಂತ ಆಯ್ತು. ಅಯ್ಯೋ ಇಲ್ಲ ಅದ್ಗೆ, ಅವ್ನು ಈ ಜನ್ಮದಲ್ಲಿ ನಿಮ್ಮ ಹತ್ರ ಆ ಥರ ಮಾತಾಡಲ್ಲ. ಬೆಳಗ್ಗೆ ನೀವು ಅಂತ ಗೊತ್ತಿಲ್ದೇನೋ ಬಾಯಿ ತಪ್ಪು ಮಾತಾಡ್ಬಿಟ್ಟ ಅಷ್ಟೇ. ಹೌದು, ಎಷ್ಟು ವಯಸ್ಸು ನಿಂಗೆ? 18 ವರ್ಷ. ನಿಮ್ ವಯಸ್ಸೆಷ್ಟು? ಹುಡ್ಗಿರ್ನ ವಯಸ್ಸು ಕೇಳ್ಬಾರ್ದು ಅಂತಾರೆ, ಗೊತ್ತಿಲ್ವಾ? ಹೌದಾ, ಆದ್ರೆ ನಿಮ್ಮ ಹತ್ರ ಕೇಳ್ಬೋದಲ್ವಾ? ಅಂದ್ರೆ ಏನಿನ್ ಮಾತಿನ ಅರ್ಥ? ನಾನ್ ಹುಡ್ಗಿ ಅಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಅದ್ಗೆ, ಅಂದ್ರೆ ಬೇರೆ ಆ ಹುಡ್ಗಿರ್ನು ನಾನು ಕೇಳಿಲ್ಲ, ನೀವು ನಮ್ಮ ಮನೆಯವರಲ್ವಾ ಅದಕ್ಕೆ ಕೇಳಿದೆ. ನಂಗೆ 22 ವರ್ಷ. 22 ವರ್ಷನಾ? ನೀವ ಕಾಣೋದೇ ಇಲ್ಲ. ಅಂದ್ರೆ ಅದಕ್ಕಿಂತ ಚಿಕ್ಕವಳ ತರ ಕಾಣಿಸ್ತೀನಾ? ಹೌದು ಅಂದ್ರೆ ಇವಾಗ ಕೋಪ ಮಾಡ್ಕೋತೀರಾ ಅಥವಾ ಖುಷಿ ಪಡ್ತೀರಾ? ಅದ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡೋಣವಾ? ಬಾ. ಹಲೋ, ಏನು ಪ್ರಯೋಜನ ಇಲ್ಲ. ಅದೇನೋ ಹೇಳ್ತಾರಲ್ಲ, ಗಾಳಕ್ಕೆ ಮೀನಿಲ್ಲ, ಕೆಲ್ಸಕ್ಕೆ ಪ್ರತಿಫಲ ಇಲ್ಲ. ಈ ಟ್ರಿಪ್ಪಿಂದಾಗಿ ತುಂಬಾ ಲಾಸ್ ಆಯ್ತು. ಅದಕ್ಕೆ ಗಾಡಿನ ಶೆಡ್ಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಹಲೋ, ಒಂದ್ ನಿಮಿಷ ಇರು, ಮಾಡ್ತೀನಿ. ಏಯ್, ಯಾಕೋ ಬಂದೆ? ಹೋಗಾಚೆ, ಒಳಗಡೆ ಕಾಲಿಡ್ಬೇಡ. ಏನಣ್ಣ ಹಿಂಗೆ ಹೇಳ್ತಿದ್ಯಾ? ನಾನಣ್ಣ ನಿಮ್ ಹರಿ. ನಿನ್ನ ನಂಬ್ಕೊಂಡಿದ್ದಕ್ಕೆ 4 ಕಡೆ ಹರಿದೋಗಿದೆ ಆಲ್ರೆಡಿ. ನೀನ್ ಹೋಗ್ಬಿಡು ಅಷ್ಟೇ. ಅಣ್ಣ ಊಟ ಕೊಟ್ರೆ ತಟ್ಟೆನೆ ಎತ್ಕೊಂಡೋಗೋ ಕಳ್ಳ ನೀನು. ನಿನ್ನಂತವನ ಒಳಗ್ ಬಿಟ್ಕೊಂಡ್ರೆ ನಮ್ಮಂತವ್ರಿಗೆ ಉಳ್ಗಾಲ ಇಲ್ಲ. ನಡಿ ಆಚೆ. ಸಾರಿ ಅಣ್ಣ, ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅನ್ಕೊಳ್ದೆ ಇಷ್ಟೆಲ್ಲ ಮಾಡಿದ್ಯಾ? ಅನ್ಕೊಂಡಿದ್ರೆ ಇನ್ನು ಏನೆಲ್ಲ ಮಾಡ್ತಿದ್ದೋ. ಲೈ, ಅವರೆಲ್ಲ ನಿನ್ನ ಸುಮ್ನೆ ಬಿಟ್ಟಿರೋದೇ ಹೆಚ್ಚು. ಡ್ರೈವರ ಕಳಿಸಿದ್ರೆ ಅವ್ರ ಮನೆ ಹುಡುಗಿನ ಎತ್ತಾಕೊಂಡ್ ಬಂದಿದ್ಯಲ್ಲೋ. ಎಂತ ಕಿಲಾಡಿ ನನ್ ಮಗ ಇರ್ಬೇಕು ನೀನು. ಅಣ್ಣ ಅದ್ ಏನಾಯ್ತು? ಮಾತಾಡ್ಬೇಡ ನೀನು. ಅವ್ರು ಎಷ್ಟು ದೊಡ್ಡ ಜನ ಗೊತ್ತೇನೋ? ಒಂದು ಕೂಗ ಹಾಕಿದ್ರೆ ಈಗ್ಲೇ ನಿನ್ನ ಕಾಫಿ ಮೂಟಲ್ಲಿ ಕಟ್ಟಿ ಪಾರ್ಸಲ್ ಮಾಡ್ಬಿಡ್ತಾರೆ. ನಾನೇ ನಿನ್ಗೆ ಮದುವೆ ಆಗೋದಿಕ್ಕೆ ಐಡಿಯಾ ಕೊಟ್ಟಿದ್ದೀನಿ ಅಂತ ತಲೆ ಕಡಿತೀನಿ, ಕಾರ ಹೊಡಿತೀನಿ ಅಂತ ಕೂತಿದ್ರು. ಅವ್ರ ಕೈ ಕಾಲು ಇಳಿದು ನನ್ನ ಟ್ರಾವೆಲ್ ಏಜೆನ್ಸಿನ ಉಳಿಸ್ಕೊಂಡಿದ್ದೀನಿ. ಈಗ ಮತ್ತೆ ಬಂದು ಮಣ್ಪಾಲ್ ಮಾಡ್ಬೇಕು ಅಂತ ಇದೆಯೇನೋ? ಏನಣ್ಣ ನೀನು, ಗಾಯ ವಾಸಿ ಆಗಿದ್ರು ಕೂಡ ಇನ್ನು ಮುಲಾಮ್ ಹಿಡ್ಕೊಂಡೇ ಓಡಾಡ್ತಿದ್ಯಲ್ಲ. ಇವಾಗ ಎಲ್ಲ ಮುಗ್ದು ಸರಿಯಾಗಿದೆ ಅಣ್ಣ. ಹೇಯ್, ನೀನೆಂತ ಟೋಪಿವಲ್ಲ ಅಂತ ನನಗ್ ಗೊತ್ತಿಲ್ವೇನೋ? ಅಯ್ಯೋ ನಿಜವಾಗ್ಲು ಅಣ್ಣ, ಇವಾಗ ನಾನು ಆ ಹುಡುಗಿ ಜನ್ಮದ ಜೋಡಿ ತರ ಬದುಕ್ತಿದೀವಿ. ಅವ್ರ ಮನೆಗೂ ಹೋಗ್ ಬಂದ್ವಿ, ಬೇಕಿದ್ರೆ ನೀನೇ ಫೋನ್ ಮಾಡಿ ಕೇಳು. ಗೊತ್ತಿದ್ದು ಬೆತ್ತದ ಹಿಂಡಿಗೆ ಕೈ ಹಾಕೋ ಮುಟ್ಟಾಳ ಅನ್ಕೊಂಡೇನ ನನ್ನ? ಪ್ಲೀಸ್ ಅಣ್ಣ, ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಣ್ಣ. ಏನೋ ಕೆಲ್ಸಕ್ಕ? ಆಗ್ಲೇ ಎಲ್ಲ ಸರಿಯಾಗಿದೆ ಅಂದೆ. ನಿಮ್ಮ ಅವನ ಹತ್ರ ಕೆಲ್ಸ ಕೇಳು. ಅಳಿಂಗಿಲ್ಲ ಅಂತಾರ? ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಬೇಡವಾ ಅಣ್ಣ? ನೀನಾದ್ರೆ ಪರವಾಗಿಲ್ಲ,
ಅವ್ರಗಳ ಮುಂದೆ ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಜಾಯಮಾನ ನಂದಲ್ಲ. ಏನ್ ಡೌನನ್ ಮಗನ ನೀನು ಹಾ? ನೀನ್ ಮಾಡಿರೋ ಕೆಲಸದಿಂದ ನನ್ನ ಜೀವ ಉಳಿಸ್ಕೊಂಡಿರೋದೇ ಹೆಚ್ಚು. ಇನ್ನೂ ನೀನು ಕೆಲಸ ಕೊಟ್ಟು ಫೋಟೋ ಫ್ರೇಮ್ ಆಗುವಂತೀಯಾ? ಹಾಗೆ ಹೇಳ್ಬೇಡ ಅಣ್ಣ. ಬೇಕಾದ್ರೆ ಬೆನ್ಮೇಲೆ ಡೇಟ್ ಹೊಡೆದ್ಬಿಡು, ಹೊಟ್ಟೆ ಮೇಲೆ ಹೊಡಿಬೇಡ ಅಣ್ಣ, ಕಷ್ಟ ಆಗತ್ತೆ. ಅದನ್ನೆಲ್ಲ ಹುಡುಗಿನ ಓಡಿಸ್ಕೊಂಬರಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಆಗೋಯ್ತು ಬಿಡೋಣ. ಇನ್ ಮುಂದೆ ನನ್ನ ಕಡೆಯಿಂದ ಯಾವ ತೊಂದ್ರೆನೂ ಆಗಲ್ಲ. ಪ್ಲೀಸ್ ಅಣ್ಣ, ಹೊಸ್ದಾಗಿ ಮದ್ವೆ ಆಗಿದ್ದೀನಿ, ನೀನಿಂಗ್ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಕಾರ್ ಕೊಡದೇ ಇದ್ರು ಪರವಾಗಿಲ್ಲ, ಯಾವ್ದಾದ್ರು ಬಾಡಿಗೆ ಇದ್ರೆ ಹೇಳೋಣ, ಹೋಗ್ತೀನಿ. ಯಾಕಪ್ಪ ಅಲ್ಲೂ ಇದೇ ರೀತಿ ಹುಡುಗಿನ ಓಡಿಸ್ಕೊಂಬರೋದಿಕ್ಕ? ನೋಡು, ನಿನ್ನನ್ನ ನಿಮ್ ಮನೇಲಿ ಸೇರ್ಸ್ಕೊಂಡ್ರು ಅಂತ ನಾನು ಒಳಗಡೆ ಬಿಟ್ಕೋತೀನಿ ಅಂತ ಅನ್ಕೋಬೇಡ. ತಿರುಗ್ ನೋಡಿದೆ ಹೋಯ್ತಾರ್. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಏಯ್ ಹೇಳುದಲ್ಲ ಹೋಯ್ತಾರ್. ಹಲೋ, ಹಾ ಹೇಳ. ಏನಾಯ್ತು? ಹಾ? ಯಾಕೋ ಬೇಜಾರಲ್ಲಿದ್ದಂಗಿದ್ದೀರಾ, ಏನಾಯ್ತು ಹೇಳಿ. ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಹರಿ ಫೈನ್. ಪರವಾಗಿಲ್ಲ, ನೀವು ನನ್ನ ಹತ್ರ ಹೇಳ್ಬೋದು, ಹೇಳಿ. ನಿಜವಾಗ್ಲೂ ಏನೂ ಇಲ್ಲ. ಅದು ಒಳಗೆ ಸೊಳ್ಳೆ ಅಂತ ಆಚೆ ಬಂದು ಕೂತ್ಕೊಂಡೆ. ಇಷ್ಟು ದಿನ ಕರೆಕ್ಟಾಗಿ ಸುಳ್ಳು ಹೇಳ್ತಿದ್ದವರು ಇವತ್ತು ಸೊಳ್ಳೆ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಬಿಟ್ರಿ. ನೋಡಿದ್ರಾ, ಹೊರಗಡೆನೆ ಜಾಸ್ತಿ ಸೊಳ್ಳೆಗಳಿದಾವೆ. ಹೇಳಿ, ಏನಾಯ್ತು? ಹೇಳಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಡಿ, ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ. ಇಲ್ಲ, ಅದು ಎಷ್ಟು ಹುಡುಕಿದ್ರು ನಿಮಗೆ ಒಂದು ರೂಮು ಹಾಸ್ಟೆಲು ಯಾವುದೂ ಸಿಗ್ತಿಲ್ವಲ್ಲ. ನಿಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದು ನಿಮ್ಗೆ ಹರ್ಟ್ ಮಾಡ್ತಿದ್ದೀನೇನೋ ಅಂತ ಫೀಲ್ ಆಗ್ತಾ ಇದೆ. ಬೆಳಿಗ್ಗೆ ಬೇರೆ ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿ ನಾನು ಆಫೀಸ್ಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ, ನಾನದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಚಿಂತೆ ಮಾಡಬೇಡಿ. ಥ್ಯಾಂಕ್ಸ್. ಇರ್ಲಿ, ಒಳಗೆ ಬನ್ನಿ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಹರಿ ಅವರೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಿದೆ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮನ್ನ ಒಂದು ತಿಂಗಳಿಂದ ನೋಡ್ತಿದ್ದೀನಿ. ಯಾವಾಗಲೂ ಅಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದವರು ಇವತ್ತು ಯಾಕೋ ಡಲ್ ಆಗ್ಬಿಟ್ಟಿದ್ದೀರಾ? ನನ್ನಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ನಿಜ ಹೇಳಿ. ಅಯ್ಯೋ, ಪ್ರಾಮಿಸ್ ಇಲ್ಲ ರೀ. ಅದೇ ಬೆಳಗ್ಗೆ ಹೇಳಿದ್ನಲ್ಲ, ಆಫೀಸ್ ಕೆಲಸ, ಚೆಕ್ಕು, ಅದು ಇದೆಲ್ಲ ಚೆಕ್ ಮಾಡಬೇಕಿತ್ತು ಅಂತ. ಏನೇ ಟೆನ್ಷನ್ ಇದ್ರು ಆಫೀಸ್ ಕೆಲಸ ಆಫೀಸ್ಗೆ, ಮನೆ ವಿಷಯ ಮನೆಗೆ, ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಯಾಕೋ ಗೊತ್ತಿಲ್ಲ, ನೀವು ಈ ಥರ ಇದ್ರೆ ನೋಡೋದಕ್ಕೆ ಬೇಜಾರಾಗತ್ತೆ. ನನಗೆ ಹೀಗೆ ಅನಿಸ್ತಿದೆ ಅಂದ್ರೆ ನಿಮ್ಮ ಮನೆಯವ್ರಿಗೆ? ನಾನು ಸಮಸ್ಯೆಯಲ್ಲಿದ್ದಾಗ ನೀವು ನನ್ನ ಮಾತು ಕೇಳಿಸ್ಕೊಳ್ಳೋ ಕಿವಿ ಆಗಿದ್ರಿ. ಇವಾಗ ನಾನು ನಿಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳೋ ಕಿವಿ ಆಗ್ತೀನಿ. ನಿಮ್ದೇನೇ ಸಮಸ್ಯೆ ಇದ್ರೂ ಸದ್ಯದಲ್ಲೇ ಸಾಲ್ವ್ ಆಗತ್ತೆ, ಡೋಂಟ್ ವರಿ. ಯಾಕೆ ಹೇಳಿ? ಯಾಕೆಂದ್ರೆ ಹರಿ ಮುಂದೆ ಪ್ರಾಬ್ಲಮ್ಸ್ ಎಲ್ಲ ಪರಾರಿ. ನೋಡಿ, ಹೀಗಿದ್ರೇನೆ ನಿಮ್ ನೋಡೋದು ಖುಷಿ ಆಗತ್ತೆ. ನಿಮಗ್ ಸಂತೋಷ ಆಗತ್ತಂದ್ರೆ ಇನ್ಮೇಲೆ ನಾನು ಹೀಗೆ ಇರ್ತೀನಿ ಬಿಡಿ. ಇನ್ನೊಂದು ವಿಷಯ ಗೊತ್ತಾ, ನಾನಿವತ್ತು ನಿಮ್ಮ ಅಣ್ಣಂಗೆ ಅಡಿಗೆಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ಸೂಪರ್ ಆಗಿದ್ರೆ ಇವತ್ತು ಅಡಿಗೆ ಡಬಲ್ ಧಮಾಕ. ಬನ್ನಿ ಹೋಗೋಣ.
ಓಹೋ, ಏನ್ರಿ ವಿದ್ವಾಂಸ್ರೆ, ಯಾರಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳಿ ಮಾಡ್ತೀವಿ. ಇವನ್ ಹೆಲ್ಪ್ ತಗೊಳೋದ್ಕಿನ್ನ ಫೇಲ್ ಆಗೋದೇ ಬೆಟ್ರು. ಅಣ್ಣ, ಈ ಪೈಥಾಗರಸ್ ಥಿಯರಮ್ಮು ಎಷ್ಟು ಓದಿದ್ರು ತಲೆಗೆ ಹತ್ತುತ್ತಾ ಇಲ್ಲ ಅಣ್ಣ. ಒಂಚೂರು ಹೇಳ್ಕೊಡೋಣ, ಬೇಗ ಹೋಮ್ವರ್ಕ್ ಮುಗಿಸ್ಬಿಡ್ತೀನಿ. ತಗೋ ಅಣ್ಣ, ಕೇಳ್ಕೊಡೋಣ. ಏನ ಪೈಂಟ್ ಗಿರೀಶನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ವನ? ಕೊಡಲಿ. ಅಣ್ಣ, ಪೈಂಟ್ ಗಿರೀಶ ಅಲ್ಲ, ಪೈಥಾಗರಸ್ ಥಿಯರಮ್. ನಾನು ಹೇಳಿದ್ದ ಕಿವಿ ಕ್ಲೀನ್ ಮಾಡ್ತಾ ಫಸ್ಟ್ ಕೊಡಲಿ. ಎಲ್ಲ ಇಂಗ್ಲಿಷಲ್ಲೇ ಇದೆ ಅಲ್ವಾ? ಇಂಗ್ಲಿಷ್ ಮೀಡಿಯಮ್ಮು, ಅದಕ್ಕೆ. ಕೊಡಿ ಇಲ್ಲಿ, ನಾನು ಹೇಳ್ಕೊಡ್ತೀನಿ.